ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅತಿವೃಷ್ಟಿ ಪರಿಹಾರ ಕೊಡಲು ಸರ್ಕಾರ ಮೀನಮೇಷ. ಬೀದರ್ ತಾಲೂಕಿನ ಪಾನ್ಕಾಶಂಪುರ ಗ್ರಾಮದಲ್ಲಿ ಸತತ ಮಳೆಗೆ ಹಾಳಾದ ಸೋಯಾ ಅವರೆ ಬೆಳೆ ವೀಕ್ಷಿಸಿದ ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ. ವಿಜಯದಶಮಿ ಅಂಗವಾಗಿ ನಗರದ ಗುರುದ್ವಾರದ ಬಳಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಸಿಖ್ ಧರ್ಮದ ಯುವಕರು ಶೌರ್ಯ ಮತ್ತು ಸಾಹಸ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಅಕ್ಟೋಬರ್ 5ರಂದು ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ. 1,96,000 ಬಸವ ಭಕ್ತರು ಸೇರುವ ಸಮೀಕ್ಷೆ. ಬಸವರಾಜ್ ಸನ್ನೂರ್. ಅಕ್ಟೋಬರ್ 5ರಂದು ರಂಗಮಂದಿರದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದಿಂದ ವಿಚಾರ ಸಂಕಿರಣ. ನಾಗಮೋಹನ್ ದಾಸ್ ವರದಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯ. ಅನಿಲ್ ಬೆಲ್ದಾರ್. ಮಳೆಯಿಂದ ಭಾರೀ ಹಾನಿ, ವಿಶೇಷ ಪ್ಯಾಕೇಜ್ಗೆ ಈಶ್ವರ್ ಖಂಡ್ರೆ ಮನವಿ. ಬೀದರ್ ಮಹಾಮಳೆ. ಸೆಪ್ಟೆಂಬರ್ 30ರಂದು ಮುಖ್ಯಮಂತ್ರಿಗಳಿಂದ ವೈಮಾನಿಕ ಸಮೀಕ್ಷೆ. ಅಂಬಾಭವಾನಿ ದರ್ಶನ ಪಡೆದ ಶಾಸಕ ಪ್ರಭು ಚವ್ಹಾಣ್, ಜನತೆಯ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಪಾನ್ಕಾಶಂಪುರ ಗ್ರಾಮದಲ್ಲಿ ಸತತ ಮಳೆಗೆ ಹಾಳಾದ ಸೋಯಾ ಅವರೆ ಬೆಳೆ ವೀಕ್ಷಿಸಿದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಔರದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್, ಬಸವ ಕಲ್ಯಾಣ ಶಾಸಕರಾದ ಶರಣು ಸೆಲ್ಗರ್, ಸ್ಥಳೀಯ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದರು. ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಪರಿಹಾರ ಕೊಡಲು ಮೀನಮೇಷ ಎಣಿಸುತ್ತಿದೆ. ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದರು. ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಆಗಿರುವ ಹಾನಿಯ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು, ಉಸ್ತುವಾರಿ ಸಚಿವರುಗಳು ಅವರ ಜಿಲ್ಲೆಗಳಲ್ಲಿ ಓಡಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಬೇಕು. ರೈತರಿಗೆ ತಕ್ಷಣವೇ ಪರಿಹಾರ ಒದಗಿಸಬೇಕು. ಕೇಂದ್ರದಿಂದ ಪರಿಹಾರ ಬರುತ್ತದೆ. ಯಾವ ಸಚಿವರುಗಳು ತಮ್ಮ ಜಿಲ್ಲೆಗೆ ಹೋಗುತ್ತಿಲ್ಲ. ಅಭಿವೃದ್ಧಿ ಕುಂಠಿತಗೊಂಡಿದೆ. ಜನ ಕುಂಠಿತಗೊಂಡಿದ್ದಾರೆ. ನಮ್ಮ ಮೇಲೆ ಎಲ್ಲಿ ಜನ ಮುಗಿಬೀಳುತ್ತಾರೋ ಎಂಬ ಭಾವನೆ ಇದೆ ಎಂದರು. ಬೆಂಗಳೂರಿನಿಂದ ನಗರದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ಮುಖಂಡರು ಬೀದರ್ ತಾಲೂಕಿನ ಪಾನ್ಕಾಶಂಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದರು. ಇತ್ತೀಚೆಗೆ ಸಾಲದ ಹೊರಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಹಿಳೆ ಗಂಗಮ್ಮ ಮಜ್ಕೂರೆ ಎಂಬುವರ ಮನೆಗೆ ತೆರಳಿ ವೈಯಕ್ತಿಕ ನೆರವು ನೀಡಿದ್ದರು. ಅನಂತರ ಬೀದರ್ ತಾಲೂಕಿನ ಬರಿದಾಬಾದ್, ಬುಧೇರಾ ಹಾಗೂ ಇಸ್ಲಾಂಪುರ ಗ್ರಾಮದಲ್ಲಿ ಭಾರೀ ಮಳೆಗೆ ಬೆಳೆ ಹಾನಿಯಾದ ರೈತರ ಜಮೀನುಗಳನ್ನು ವೀಕ್ಷಿಸಿ ರೈತರಿಗೆ ಸಾಂತ್ವನ ಹೇಳಿದ್ದರು. ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ವಿಜಯೇಂದ್ರ, ಎನ್ಡಿಆರ್ಎಫ್ ಪರಿಹಾರವನ್ನು ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತದೆ. ರಾಜ್ಯ ಸರ್ಕಾರ ಕೂಡ ಮುಂದೆ ಬಂದು ಪರಿಹಾರ ವಿತರಿಸಬೇಕು. ಅಧಿಕಾರಿಗಳನ್ನು ಬಂದು ಭೇಟಿ ಮಾಡಿ ಹೋಗುವುದರಲ್ಲಿ ಅರ್ಥವಿಲ್ಲ. ಸಂಕಷ್ಟದಲ್ಲಿರುವ ರೈತರಿಗೆ ತಕ್ಷಣವೇ ಸ್ಪಂದಿಸುವ ಕೆಲಸವಾಗಬೇಕು. ಸರ್ಕಾರ ಆ ಕೆಲಸ ಮಾಡಬೇಕೆಂದು ಆಗ್ರಹಿಸಿದ್ದರು. ಮುಖ್ಯಮಂತ್ರಿಯವರನ್ನ ನಾನು ಟೀಕಿಸಿಲ್ಲ, ಅವರಿಗೆ ವಿನಂತಿಪೂರ್ವಕವಾಗಿ ಆಗ್ರಹಿಸುತ್ತೇನೆ. ಬಿಜೆಪಿ ಸರ್ಕಾರವಿದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎನ್ಡಿಆರ್ಎಫ್ ನಿಗಮಗಳಡಿ ಪರಿಹಾರ ನೀಡಲಾಗಿತ್ತು. ಅಷ್ಟೇ ಪರಿಹಾರ ರಾಜ್ಯ ಸರ್ಕಾರದಿಂದಲೂ ನೀಡಿದ್ದರು. ಮನೆ ಕಳೆದುಕೊಂಡವರು, ಬೆಳೆ ಹಾನಿಯಾದವರಿಗೆ ಪರಿಹಾರ ನೀಡಲಾಗಿತ್ತು. ಈಗಲೂ ರಾಜ್ಯ ಸರ್ಕಾರ ಅದೇ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದ್ದರು. ರಾಜಕೀಯ ಮಾಡಲು ನಾವಿಲ್ಲಿಗೆ ಬಂದಿಲ್ಲ. ಸಂಕಷ್ಟದಲ್ಲಿರುವ ರೈತರ ಜೊತೆ ಇರಬೇಕು. ಸಂಕಷ್ಟಕ್ಕೆ ಸ್ಪಂದಿಸಬೇಕು. ರಾಜ್ಯ ಸರ್ಕಾರವನ್ನು ಎಚ್ಚರಿಸಲು ಬಂದಿದ್ದೇವೆ. 2 ದಿನ ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿದ್ದೇವೆ. ರೈತರ ಸಂಕಷ್ಟ ಅರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದರು. ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಹರಿಸುತ್ತಿರುವ ಕಾರಣದಿಂದ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಈಗಾಗಲೇ ಸಂಕಷ್ಟದಲ್ಲಿ ಇದ್ದರೂ ಪ್ರವಾಹದಿಂದ ತೊಗರಿ, ಹೆಸರು ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಪ್ರವಾಹದಿಂದ ಹೆಚ್ಚಿನ ಸಂಕಷ್ಟವಾಗಿದೆ. ಬೆಳೆ ಜೊತೆಗೆ ಜನರ ಮನೆಗಳು ಕುಸಿದುಕೊಂಡಿದ್ದಾರೆ. ಅತಿವೃಷ್ಟಿಯಾದಾಗ ಮಹಾರಾಷ್ಟ್ರದ ಜಲಾಶಯದಿಂದ ನೀರು ಬಿಟ್ಟಾಗ ನದಿ ತೀರದ ರೈತರು, ಬಡವರಿಗೆ ತೊಂದರೆಯಾಗುತ್ತಿದೆ. ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರದ ಬಗ್ಗೆ ಚಿಂತನೆ ನಡೆಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಶಾಸಕರಾದ ಪ್ರಭು ಬಿ ಚವ್ಹಾಣ್, ಶರಣು ಸೆಲ್ಗರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ನಗರ ಮಂಡಲ್ ಅಧ್ಯಕ್ಷ ಶಶಿಧರ್ ಹೊಸಳಿ, ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮುಖಂಡರಾದ ರಘುನಾಥರಾವ್ ಮಲ್ಕಾಪುರೆ, ಬಾಬು ವಾಲಿ, ಗುರುನಾಥ್ ಚಾಂತಿಕರ್, ಸಂಜುಕುಮಾರ್ ಸಜ್ಜನ್, ಪೀರಪ್ಪ ಔರಾದೆ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ಮುದಾಳೆ ಮತ್ತಿತರರು ಇದ್ದರು.
यहीं रुकता गाड़ी है हमें आराम जरा ಎದ್ರಿ ಸರಿ ರೀ ಓ ಸರ್ ಸರ್ ಬರ್ರಿ ಸರ್ ಅಣ್ಣ ಬರ್ರಿ ನೀವು ಸೈಡ್ ಬರ್ರಿ ಸರ್ ನೀವು ಸೈಡ್ ಮುಂದೆ ಸ್ವಲ್ಪ ಜಾಗ ಸರ್ ಮುಂದೆ ಜರ ಎದ್ರಿ ಸರಿ ಸರ್ ಮುಂದೆ ಅಲ್ಲ ಸ್ವಲ್ಪ ಹಿಂದ್ಗಡೆ ಚರಂಡಿ ಇದೆ ಸ್ವಲ್ಪ ನಮ್ಮವರ ತುಂಬಿಕೊಳ್ಳೋದು ಬೇಡ ಅಧಿಕಾರಿ ಬರ್ತಾರೆ ಅವ್ರ ಮನೆ ಹಿಂದೆ ಬನ್ನಿ ಬಾಜು ಬಾಜು ಇಲ್ಲ ಸರ್ ಆ ಕಡೆ ನಿಂತ್ರಿ ಸರ್ ಸರ್ ಆ ಕಡೆ ನಿಂತ್ರಿ ಆ ಕಡೆ ನಿಂತ್ರಿ ಎಲ್ಲರ ಕಡೆ ನಮ್ಮ ಹಿಂದೆ ಬಟ ಸರ್ ಶೈಲೇಂದ್ರ ಸರ್ ಹಿಂದೆ ವಾಡೆ 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 ನಾಗೇಶ್ ನಾಗೇಶ್ ಚೇರ್ ತೆಗಿ ಚೇರ್ ತೆಗಿ ಹಲೋ ಹಲೋ ಚೇರ್ ತೆಗಿ ಅಮ್ಮ ಏನಾಗಿದೆ ಹೇಳ್ರಿ ಅಮ್ಮ ಏನಾಗಿದೆ ಹೇಳ್ರಿ ಆ ಕಡೆ ಮೊಬೈಲ್ ತಗೋರಿ ಸರ್ ದಯವಿಟ್ಟು ನಮ್ಮ ಮಗ ಇಲ್ಲಿ ಬರ್ತಾನೆ ಸರ್ ಸರ್ ಬರ್ತಾರೆ ಯಾರು ನೀವು ನುಗ್ಬೇಡ್ರಿ ಎಷ್ಟು ಜನ ಮಕ್ಕಳು ಈಗ ಸ್ವಲ್ಪ ಅಭಿಷಣ ಹಿಂತವ್ರಿ ಕ್ಯಾಮ್ರಾ ಬೇರೆ ತೋಳ್ತಾ ಸರ್ ಮುಂದೆ ಹೋಗ್ಬೇಡ್ರಿ ಸರ್ ಮುಂದೆ ಹೋಗ್ಬೇಡ್ರಿ ಬರ್ತಾರೆ ನೀವು ಬರ್ರಿ ಅವ್ರು ಯಾಕೆ ಅವ್ರಿಗೆ ಗೊತ್ತಾಗಲ್ದು ಓ ಸರ್ ಮುಂದೆ ಹೋಗ್ಬೇಡ್ರಿ ಓ ಡಾಕ್ಟರ್ ಬರ್ತಾರೆ ಶಕ್ತಿ ಕೇಂದ್ರ ಅಧ್ಯಕ್ಷ ಯಾವ ಉಳಿಯೋದೇ ಪ್ರಾರಂಭ ಆಗಿದ್ದು ಒಂದು ದಿನ 1 or 2 days ಬಿಟ್ಟಿದೆ ಬಿಟ್ರೆ ಕಂಟಿನ್ಯೂಸ್ ಮಳೆ ಇದೆ ಸರ್ ಸರ್ವೆ ಸಮೀಕ್ಷೆ ಮುಗಿದಿದೆ 60 ಜಾಸ್ತಿ ಆಗಿದೆ 60 ಹೇಳ್ತಾ ಇದ್ರಿ 70ಕ್ಕಿಂತ ಜಾಸ್ತಿ ಹೋಗಿದೆ ಹೌದು ಸರ್ ಸರ್ವೆ ಸರಿಯಾಗಿ ಮಾಡಿದ್ರು ಇಲ್ಲ ಸರ್ ಈ ಒಂದು ಊರು 500 ಎಕರೆ ಭೂಮಿ ಇದ್ರೆ 400 ಎಕರೆ 400 ಎಕರೆ ಇಲ್ಲೆಲ್ಲ ಸೋಯಾಬೀನ್ ಸರ್ ಇಲ್ಲ ಫೇಸ್ ಕಾಣಲ್ಲ ಫೇಸ್ ಮೇಲೆ ಬರ್ತದೆ ಎಲ್ಲ ಸ್ವಲ್ಪ ಉದ್ದು ಹೋಯ್ತು ತೊಗರಿ ಎಲ್ಲ ಹೋಯ್ತು ಇಲ್ಲಿ ಏರಿಯಲ್ಲ 500 ಎಕರೆಯಲ್ಲಿ ಎಷ್ಟು ಬರ್ಬೋದು 500ದಾಗೆ 410 ಸರ್ ಈ ವಿಲೇಜ್ ಈ ಕಡೆ ಮಾರಿ ಮಾಡ್ತಾರೆ ಈ ಕಡೆ ಹೋಗೋರು ಈ ಇನ್ಶೂರೆನ್ಸ್ ಏನು ಕತೆ ಸರ್ ಅಲ್ಲಿ 71,000 ಜನ ಈಗ ಆಲ್ರೆಡಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ಸರ್ ಅವರು ಈಗ ಆಲ್ರೆಡಿ 71,000 ಜನ ನಮ್ಮಲ್ಲಿ 2,04,000 ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್ ಅದರಲ್ಲಿ 71,000 ಕಂಪ್ಲೇಂಟ್ ಆಗಿದೆ ಸರ್ ನಾವು ಮ್ಯಾನ್ಯುಯಲಿನೂ ತಗೋತಿದ್ದೀವಿ ಸರ್ ಯಾಕಂದ್ರೆ ಟೋಲ್ ಫ್ರೀ ನಂಬರ್ ಕೆಲವು ವರ್ಕ್ ಆಗಲ್ಲ ಕಂಟಿನ್ಯೂಸ್ ಎಲ್ಲರೂ ಮಾಡಿದ್ದಾರೆ ಅದಕ್ಕೆ ಸರ್ ಮ್ಯಾನ್ಯುಯಲಿನೂ ಕಲೆಕ್ಟ್ ಮಾಡಿದ್ದೀವಿ 2 ಲಕ್ಷ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಂದಣಿ ಮಾಡ್ಕೊಳ್ಳದೆ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ರೈತರು ಸರ್ ನಮ್ಮಲ್ಲಿ 2,96,000 ಜನ ಇದ್ದಾರೆ ಸರ್ 96,000 ಮಾತ್ರ ಅವರೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾಡ್ತಿದ್ದೀವಿ ಸರ್
ಇದಕ್ಕೆ ಏನು ಪರಿಹಾರ ಎಷ್ಟು ಸರ್? ಈಗ NDRF ನಾನ್ ಪ್ರಕಾರ 8,500 ಪರ್ ಹೆಕ್ಟೇರ್ ಇದೆ ಸರ್ ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ ಇನ್ಶೂರೆನ್ಸ್ ಅಲ್ಲೂ ಬರುತ್ತೆ ಸರ್, ಅದರಲ್ಲೂ 90% ಲಾಸ್ ಅಂತಾನೆ ಕೊಟ್ಟಿದ್ದೀವಿ. ಅವ್ರು ಸರ್ವೆ ಮುಗಿಸಿದ್ದಾರೆ ಸರ್, ಈಗ ಆಲ್ಮೋಸ್ಟ್ 90%. ಒಂದು ಎಕರೆಗೆ NDRF ನಾನ್ ಪ್ರಕಾರ 8,500 ಬರ್ತದೆ. ಇನ್ಶೂರೆನ್ಸ್ ಎಷ್ಟು ಬರುತ್ತೆ? ಇನ್ಶೂರೆನ್ಸ್ ಡಿಪೆಂಡ್ಸ್ ಆನ್ ಅವ್ರು ಎಷ್ಟು ಹಾಕ್ತಾರಲ್ಲ ಸರ್, ಮತ್ತೆ ಇನ್ಶೂರ್ಡ್ ಅಮೌಂಟ್ ಅವರೇಜ್ ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ? ಆವರೇಜ್ ಒಂದು 30,000 40,000 ಬರುತ್ತೆ ಸರ್. ಇವರು ರೈತರು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿರ್ತಾರೆ? ರೈತರು ಯಾರು ಇಲ್ವಾ ಇಲ್ಲಿ? ಸರ್ 25,000 ಜಮೀನು ನಮ್ದ್ರಿ ಇದು ಎಕರೆಗೆ 25,000 ರೂಪಾಯಿ ಬರ್ತದೆ. ಎಕರೆಗೆ 70,000 ಸರ್, ಅದು ಎಕರೆಗೆ 25 ಸರಿ ಇದೆ. ಸರ್. ಇನ್ನೊಂದು ಸರ್, ನೆಕ್ಸ್ಟ್ ಈಗ ರಬ್ಬಿ ಬೆಳಿಬೇಕಲ್ಲ ಸರ್, ಈಗ ಹೊಲ ಹದ ಇದ್ರೆ ಬೇಕಾಗತ್ತೆ ಸರ್. ಸರ್ ಈ ಕಡೆ ಸರ್, ಈ ಕಡೆ ಹಿಂಗೆ ಸರ್ ಆಚೆ ಕೊಡಿ. ಅಷ್ಟು ಹೋಗಿದೆ, ಅಷ್ಟು ಹೋಗಿದೆ. ಸರ್ ಇದಕ್ಕೆ ಬರ್ರಿ, ವೈಡಾಗ್ರಿ ಸರ್, ವೈಡಾಗ್ರಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಕಾರ್ಯಕರ್ತರು. ಒಂದ್ ಸೈಡ್ ಬರ್ರಿ, ಒಂದ್ ಸೈಡ್ ಬರ್ರಿ ಸರ್. ಹಿಂದಕ್ಕಾಗ್ರಿ ಥೋಡೆ ಥೋಡೆ ಹಿಂದಕ್ಕಾಗ್ರಿ ಸರ್. ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೂ ಸಹ ಮುಖ್ಯಮಂತ್ರಿ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು. ತೊಗರಿ ಬೇಳೆ ಬೆಳೀತಕ್ಕಂಥ ಎಲ್ಲ ರೈತರು, ಹೆಸರು ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂಥ ರಿಸರ್ವಾಯರಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು. ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನೂ ಕೂಡ ಚಿಂತನೆ ನಡೆಸಬೇಕಾಗಿದೆ. ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತು ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಏನೋ ನದಿ ತೀರದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಪ್ರತಿ ಬಾರಿನೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ, ಈ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು. ನಾವಿವತ್ತು ಬಂದಿರತಕ್ಕಂಥ ಉದ್ದೇಶ ನಾವೇನೋ ರಾಜಕೀಯ ಮಾಡಬೇಕು ಅಂತಲ್ಲ, ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಜೊತೆಲಿರಬೇಕು, ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು, ಆಮೇಲೆ ಶಾಸಕರುಗಳು, ಪಕ್ಷದ ಎಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ ಪ್ರವಾಸ ನಾವು ಮಾಡ್ತಾ ಇದ್ದೇವೆ. ವಿಜಯದಶಮಿ ನಿಮಿತ್ತ ಗುರುದ್ವಾರ ಹತ್ತಿರದ ಸಿಂಗ್ ಫಾರ್ಮ್ ಹೌಸ್ ಪರಿಸರದಲ್ಲಿ ಸಿಖ್ ಯುವಕರಿಂದ ನಡೆದ ರೋಮಾಂಚನಕಾರಿ ತಲ್ವಾರ್ ಪ್ರದರ್ಶನ ಮತ್ತು ಕುದುರೆ ಓಟದ ಸಾಹಸಮಯ ಸ್ಪರ್ಧೆಗಳು ಮೈವಿರಳಿಸಿದ್ದವು. ಶೌರ್ಯ ಮತ್ತು ಪರಾಕ್ರಮ ಬಿಂಬಿಸುವಂತಹ ಅದ್ಭುತ ರೋಚಕ ಕಲೆಗಳು ನೋಡುಗರ ಹುಬ್ಬೇರಿಸುವಂತೆ ಮಾಡಿದ್ದರು. ಪಂಜಾಬಿನ ಅಮೃತ್ಸರ್ ಮೂಲದ ಬಾಬಾ ಬಕಾಲ್ ಸಾಹೇಬ್ ಮಿಶಲ್ ಶಹೀದ್ ತರ್ನಾದಲ್ ಸ್ವಯಂ ಸೇವಕರ ಬೀದರ್ನಲ್ಲಿ ರೋಮಾಂಚಕ ಪ್ರದರ್ಶನಗಳ ನೀಡಿ ಗಮನ ಸೆಳೆದರು. ತರ್ನಾದಲ್ನ 16ನೇ ಮುಖ್ಯಸ್ಥರಾಗಿರುವ ಶ್ರೀ ಬಾಬಾ ಜೋಗ ಸಿಂಗ್ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಯುವಕರು ಸಾಹಸಮಯ ಪ್ರದರ್ಶನ ಹಾಗೂ 120ಕ್ಕೂ ಹೆಚ್ಚು ಕುದುರೆ ಓಟ ನೀಡಿ ಭೇಷೆನಿಸಿಕೊಂಡಿದ್ದರು. ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ರಾಷ್ಟ್ರೀಯ ಅಧ್ಯಕ್ಷ ಸರ್ದಾರ್ ಜಗಜಿತ್ ಸಿಂಗ್ ಮೊಂಟಿ ಯುವಕರಲ್ಲಿ ಪ್ರೇರಣಾ ಪ್ರದರ್ಶಿಸಲು ಪೂರಕವಾಗಿ ಈ ಪ್ರದರ್ಶನ ಸಂಘಟಿಸಿದ್ದರು.
ಸುಮಾರು 3 ಗಂಟೆ ನಾನಾ ಪ್ರದರ್ಶನ ಜರುಗಿದ್ದವು. ನಾನಾ ಭಾವಭಂಗಿಗಳಲ್ಲಿ ತಲ್ವಾರ್ ತಿರುಗಿಸುವ ಪ್ರದರ್ಶನ ಎಲ್ಲರನ್ನ ಚಕಿತಗೊಳಿಸಿತ್ತು. ಯುವಕರಲ್ಲಿ ಒಂದಲ್ಲ 2 ತಲ್ವಾರ್ಗಳನ್ನು 2 ಕೈಯಲ್ಲಿ ಹಿಡಿದು ಜಂಪ್ ಮಾಡುತ್ತಾ ಭದ್ರತೆ ತಿರುಗಿಸಿದ್ದರೆ ತಲ್ವಾರ್ ಸಹ ಕಾಣದಂತಾಗಿತ್ತು. ಅತಿ ರೋಚಕ ಪ್ರದರ್ಶನ ಕೂಡ ಸ್ಥಳೀಯರು ಮೂಕವಿಸ್ಮಯ ಮಾಡಿತ್ತು. ಕುದುರೆ ಸವಾರಿ ಓಟ ಸಹ ಪ್ರದರ್ಶನದ ಆಕರ್ಷಣೆಯಾಯಿತು. 120ಕ್ಕೂ ಹೆಚ್ಚು ಹಟ್ಟಾಕಟ್ಟ ಕುದುರೆಗಳ ಓಟ ಎಲ್ಲರನ್ನ ದಂಗುಬಡಿಸಿತ್ತು. ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಮೇಲೆ ಕುಳಿತು ಹೈಸ್ಪೀಡ್ ಓಟದೊಂದಿಗೆ ಮಾಡಿದ ಪ್ರದರ್ಶನ ಮೈಜುಮ್ಮೆನ್ನಿಸಿತ್ತು. ಕುದುರೆ ಮೇಲೆ ಕುಳಿತು ಶಸ್ತ್ರ ಸುಸಜ್ಜಿತ ಯುವಕರು ತೋರಿಸಿದಂತಹ ಸಾಹಸ ಅವರ ಚಾಕಚಕ್ಯತೆ ಜೊತೆಗೆ ನಮ್ಮ ಪ್ರಾಚೀನ ಸೈನ್ಯ ಶಕ್ತಿಯ ಅನಾವರಣ ಮಾಡಿತ್ತು. ಬಾಬಾ ಜೋಗಾ ಸಿಂಗ್ ಸಮ್ಮುಖದಲ್ಲಿ ನಡೆದ ಪ್ರದರ್ಶನಕ್ಕೆ ಜೈ ಭರತ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಸದ್ಗುರು ಶ್ರೀ ಹವ ಮಲ್ಲಿನಾಥ ಮಹಾರಾಜರು ಚಾಲನೆ ನೀಡಿದ್ದರು. ಶ್ರೀ ವೈಷ್ಣವಿ ಮಾತಾ ಕೌಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಅಮೃತರಾವ್ ಅವರು ಉಪಸ್ಥಿತರಿದ್ದರು. ಪೂಜ್ಯರು ಪೂರ್ಣ ಪ್ರದರ್ಶನ ಕುತೂಹಲದಿಂದ ವೀಕ್ಷಿಸಿ ಯುವಕರ ಸಾಹಸಕ್ಕೆ ಭೇಷ್ ಎಂದು ಬೆನ್ನು ತಟ್ಟಿ ಆಶೀರ್ವದಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ಆಯೋಜನೆಯ ಉದ್ದೇಶ ವಿವರಿಸಿದ್ದರು. ನಂತರ ಗುರುದ್ವಾರಕ್ಕೆ ತೆರಳಿ ದರ್ಶನ ಪಡೆದ ಬಾಬಾ ಜೋಗಾ ಸಿಂಗ್ ಅವರ ತದನಂತರ ಬೀದರ್ ನಗರದ ಈ ಕೆಳಗಿನ ಪ್ರಮುಖ ರಸ್ತೆಗಳಲ್ಲಿ ನಗರದ ಕೀರ್ತನ ಧಾರ್ಮಿಕ ಮೆರವಣಿಗೆ ಜರುಗಿಸಲಾಯಿತು. ಗುರುದ್ವಾರ, ನಾನಕ್ ಝೀರಾ ಸಾಹೇಬ್, ಗುರುನಾನಕ್ ಗೇಟ್, ಮಡಿವಾಳ್ ಸರ್ಕಲ್, ರೋಟರಿ ಕ್ಲಬ್ ಮತ್ತು ಗುರುನಾನಕ್ ಗೇಟ್, ಶ್ರೀ ಅಕಾಲ ಬಂಗಾಲ್ ಸಾಹೇಬ್ನಲ್ಲಿ ಮೆರವಣಿಗೆ ಸಂಚಾರಗೊಂಡಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಶಶಿಧರ್ ಹೊಸಳ್ಳಿ, ವೀರ್ ಶೆಟ್ಟಿ ಖ್ಯಾಮ, ಅರುಣ್ ಹೋತ್ಪೇಟ್ ಹಾಗೂ ಭೀಮಣ್ಣ, ಪಪ್ಪು ಪಾಟೀಲ್ ಖಾನಾಪುರ್ ಹಾಗೂ ಇನ್ನಿತರ ಪ್ರಮುಖರು ಬಾಬಾಜಿ ಅವರು ಕ್ರೇನ್ ಹಾಗೂ ಜೆಸಿಬಿ ಮೂಲಕ ಹೂ ಹಾಕಿ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಪ್ರಮುಖರಾದ ಸರ್ದಾರ್ ಶೇರ್ ಸಿಂಗ್ ಜಿ, ಸರ್ದಾರ್ ಜೋಗೇಂದರ್ ಸಿಂಗ್ ಸೈನಿ, ಡಾಕ್ಟರ್ ನರೇಂದ್ರ ಸಿಂಗ್ ಸೈನಿ, ಸರ್ದಾರ್ ಸ್ವರ್ಣ ಸಿಂಗ್, ಸರ್ದಾರ್ ಜಸ್ಬೀನೇಂದರ್ ಸಿಂಗ್, ಸರ್ದಾರ್ ರಾಜೇಂದ್ರ ಸಿಂಗ್, ಸರ್ದಾರ್ ಚರಣ್ ಸಿಂಗ್, ಅನಿಲ್ ಗೌಡ, ರಾಜ್ಕುಮಾರ್ ಪಾಟೀಲ್, ಸಾಯಿಕುಮಾರ್ ಪಾಟೀಲ್, ಅಲಿ, ಉಮೇಶ್ ಪಾಂಡರೆ ಹಾಗೂ ಸೂರ್ಯಕಾಂತ್, ಪುಷ್ಪಕುಮಾರ್ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. और सदगुरु गुरु गोविंद सिंह जी को भरोसा है शिरोमणि पंथ अकाली दल करके आप जी ने सलाते के हाथ और सदगुरु महापुरुष और आप जी सिला ने जो पीर का जन्म संस्था के जो वीर हो राजा वीर सिंह जी महाराज जी बाबा समुद्र परिवार के नाल नीले घोड़े पर सवार हो करके उस अपनी और संतानों ਸ੍ਰੀ ਗੁਰੂ ਗੋਬਿੰਦ ਸਿੰਘ ਸਾਹਿਬ ਜੀ ਦੀ ਬਖਸ਼ਿਸ਼ਾਂ ਦੇ ਪਾਤਰ ਬਾਬਾ ਦੀਪ ਸਿੰਘ ਸਾਹਿਬ ਜੀ ਹੋਏ। ਉਹਨਾਂ ਤੋਂ ਬਾਅਦ ਸੀਨੇ ਬਸੀਨੇ ਜੋ ਮਹਾਂਪੁਰਖ ਸਿੰਘ ਸਾਹਿਬ ਜਥੇਦਾਰ ਬਾਬਾ ਬਿਸ਼ਨ ਸਿੰਘ ਸਾਹਿਬ ਜੀ ਦੀ ਦਰਸਾਈ ਹੋਈ ਮਰਜ਼ਾਦਾ ਜੋ ਹਰ ਸਾਲ ਦੀ ਤਰ੍ਹਾਂ ਸੱਚਖੰਡ ਸ੍ਰੀ ਹਜੂਰ ਸਾਹਿਬ ਦੀ ਯਾਤਰਾ ਹਰ ਸਾਲ ਦੀ ਤਰ੍ਹਾਂ ਘੋੜਿਆਂ ਨੂੰ ਯਾਤਰਾ ਸੰਗਤ ਨੂੰ ਯਾਤਰਾ ਤੇ ਹਰ ਇੱਕ ਕਰਾਉਂਦਾ, ਪਰ ਮਹਾਂਪੁਰਖ ਘੋੜਿਆਂ ਨੂੰ ਰਾਕੀਆਂ ਨੂੰ ਯਾਤਰਾ ਕਰਾਉਂਦੇ, ਕਿਉਂ ਖਾਲਸੇ ਦਾ ਧਰਮ ਹੈ ਵੀ ਘੋੜੇ ਰੱਖਣੇ, ਹਾਥੀ ਰੱਖਣੇ, ਸ਼ਸਤਰਧਾਰੀ ਰਹਿਣਾ, ਗਊ ਗਰੀਬ ਦੀ ਰੱਖਿਆ ਕਰਨੀ, ਕਿਸੇ ਦੇ ਨਾਲ ਕੋਈ ਵੈਰ ਨਹੀਂ ਕਰਨਾ। ਹਰ ਧਰਮ ਦੇ ਵਿੱਚ ਜਿਹੜਾ ਵੀ ਕੋਈ ਧਰਮਕਾਰ ਆ ਉਹ ਆਪਣੇ ਧਰਮ ਦੇ ਵਿੱਚ ਪ੍ਰਪੱਖ ਰਵੇ, ਉਹ ਆਪਣੇ ਧਰਮ ਦੀ ਗੱਲ ਨੂੰ ਕਰੇ, ਆਪਣੇ ਧਰਮ ਦਾ ਧਾਰਨੀ ਹੋਵੇ ਤੇ ਮਹਾਰਾਜ ਨੂੰ ਪਰਮੇਸ਼ਰ ਨੂੰ ਜਿਹਨੂੰ ਵੀ ਕੋਈ ਅੱਲਾ ਨੂੰ ਯਾਦ ਕਰਦਾ ਹੈ ਉਹਨੂੰ ਯਾਦ ਕਰੇ। ਇਹ ਖਾਲਸੇ ਦੀ ਮਾਨ ਮਰਜ਼ਾਦਾ ਹੈ। ਕਿਸੇ ਨੂੰ ਕੋਈ ਦੁੱਖ ਨਹੀਂ ਦਿੱਤਾ ਜਾਂਦਾ, ਹਰ ਇੱਕ ਨੂੰ ਉਹਦੇ ਧਰਮ ਦੇ ਨਾਲ ਜੋੜਿਆ ਜਾਂਦਾ ਹੈ ਔਰ ਬਾਣੀ ਬਾਣੇ ਦਾ ਧਾਰਨੀ ਹੋਵੇ। ਜਿੰਨੇ ਵੀ ਗੁਰੂ ਕੇ ਸਿੱਖ ਹਨ ਉਹ ਵੀ ਆਪਣੇ ਧਰਮ ਦੇ ਧਾਰਨੀ ਹੋਣ, ਬਾਣੀ ਤੇ ਬਾਣੇ ਦੇ ਨਾਲ ਪਿਆਰ ਰੱਖਣ, ਤਿਆਰ ਪਰ ਤਿਆਰ ਹੋਣ, ਅੰਮ੍ਰਿਤ ਛਕਣ, ਗੁਰੂ ਵਾਲੇ ਬਣਨ। ਸਤਿਗੁਰੂ ਸਾਹਿਬ ਜੀ ਦਾ ਇਹ ਸੰਦੇਸ਼ਾ ਹੈ। ਬਿਦਰ ਦੀ ਧਰਤੀ ਤੇ ਸੰਗਤ ਯਾਤਰਾ ਕਰਨ ਆਇਆ ਕਰਦੀ ਸੀਗੀ। ਇਹ ਮਹਾਨ ਮਹਾਂਪੁਰਖ ਬਾਬਾ ਜੀ ਬਾਬਾ ਗੱਜਣ ਸਿੰਘ ਸਾਹਿਬ ਜੀ, ਜਿਨ੍ਹਾਂ ਨੇ ਭਾਈ ਮੰਟੂ ਸਿੰਘ ਜੀ ਦਾ ਪ੍ਰੇਮ ਦਾ ਸਦਕਾ ਇੱਧਰ ਦੀ ਯਾਤਰਾ ਵੀ ਸ਼ੁਰੂ ਕੀ ਤੇ ਇੱਧਰ ਵੀ ਆਣ ਕੇ ਘੋੜਿਆਂ ਨੂੰ ਘੋੜ ਦੌੜ ਔਰ ਪ੍ਰਦਰਸ਼ਨੀ ਜੋ ਮਹੱਲਾ ਨਿਕਾਲਦੇ ਆ, ਆਪ ਸਭ ਸੰਗਤਾਂ ਨੇ ਦਰਸ਼ਨ ਕੀਤੇ। ਇਹ ਖਾਲਸੇ ਦਾ ਸੰਦੇਸ਼ਾ ਹੈ ਜੋ ਗੁਰੂ ਗੋਬਿੰਦ ਸਿੰਘ ਸਾਹਿਬ ਜੀ ਨੇ ਦਰਸਾਇਆ ਹੋਇਆ ਵੀ ਤਿਆਰ ਪਰ ਤਿਆਰ ਰਹਿਣਾ, ਬਾਣੀ ਬਾਣੇ ਦੇ ਵਿੱਚ ਪ੍ਰਪੱਖ ਰਹਿਣਾ। ਔਰ ਦਾਸ ਸ੍ਰੀ ਮਿਸਲ ਸ਼ਹੀਦਾਂ ਤਰਨਾ ਦਲ ਵੱਲੋਂ ਇੰਨੀਆਂ ਬੇਨਤੀਆਂ ਕਰਦਾ ਖਿਮਾਂ ਦਾ ਜਾਚਕ ਹਾਂ ਜੀ। ਵਾਹਿਗੁਰੂ ਜੀ ਕਾ ਖਾਲਸਾ।
सिंह साहिब जथेदार बाबा जोगा सिंह जी जो दल पंथ घोड़ों के साथ इधर बिदर में पहुँचे हैं और आज से 60-70 वर्ष पहले हमारे पूजनीक देख देख के धनी महान महापुरुष बाबा बिशन सिंह साहब जी उन्होंने पंजाब से सचखंड श्री हजूर साहिब का यात्रा प्रारंभ किया और उन्हों के बाद प्रमुख महापुरुष बाबा कीर्तन सिंह जी बाबा मक्खन सिंह साहिब जी वो ये यात्रा लगातार हर एक वर्ष लेकर आते रहे और उन्हों के बाद बाबा गजन सिंह जी उन्होंने इधर बिदर की यात्रा भी आज से 5 वर्ष पहले शुरू की और 2 बार वो महापुरुष घोड़ों के साथ निशान नगारों की ताबिया हेठ जहाँ पर आए और अभी 3 साल से सिंह साहिब जथेदार बाबा जोगा सिंह साहिब जी वो घोड़ों के साथ और निशान नगारों के समेत इधर में आते हैं और देग लंगर चला रहे हैं, सिक्खी का प्रचार कर रहे हैं और गुरुधामों के दर्शन जैसे जैसे गुरु गोबिंद सिंह जी गुरु नानक साहब जी जहाँ जहाँ गए तहाँ तहाँ ये दल पंथ जाता है और वहाँ वहाँ जाकर दर्शन करता है, सिक्खी का प्रचार करता है और अमृत छिकाता है और गुरु गोबिंद सिंह जी के शिष्य बनाकर और भवजल से मुक्त होने का जो रास्ता है वो बाबा जी बतलाते हैं और हर रोज़ सिमरन करने की जो विधि है सिख संगतों को बताई जाती है और ऐसे ऐसे घोड़ दौड़ और जो गुरु की मर्यादा है उन वैसे वैसे दर्शाया जाता है और अभी बिदर में आकर महापुरुषों का यही संदेश है कि जो जिस धर्म में हैं अपने धर्म में रहकर और प्रभु भक्ति का प्रभु का मार्ग जो है उसको चुन करके प्रभु की प्राप्ति करें और सिख लोग जो भाई हैं वो अमृत छक करके और गुरु की मर्यादा में आकर गुरु के बनकर और सिक्खी के सिद्धांतों को अपनाएं। ये महापुरुषों का हर एक बार पंजाब में बहुत सारी बारिश और कुदरती आफत आई है, वहाँ पर मिसल शहीदां तरना दल बाबा बकाला साहब के महापुरुष इन्हों के द्वारा लंगर प्रसाद और जो ज़मीनें हैं और ज़मीनों को साफ़ करने का खेती का सभी जो सुविधाएं हैं वो किसान भाइयों को दी जा रही है और महापुरुषों की तरफ से इधर से ही मौंटरी बाई जी गए थे और उन्होंने जाकर मेडिकल के थां पर थां वहाँ पर कैंप लगाए और मेडिकल सहूलत देकर और किसान भाइयों को ऊंचा चूकने का हर एक प्रयास महापुरुषों के द्वारा किया जा रहा है। ನಾವು ಈಗ ಬೀದರ್ನಲ್ಲಿ ಮುಂಚೆ 5 ವರ್ಷದಿಂದ ಮಿಶಲ್ ಶಹೀದ ತರ್ನಾ ದಲ್ ಧನ್ನನ್ ಬಾಬಾ ದೀಪ್ ಸಿಂಗ್ ಜಿ ಧನ್ನನ್ ಬಾಬಾ ನೋಜ್ ಸಿಂಗ್ ಸಾಹೇಬ್ ಜಿ ಅವ್ರು ಏನು ಇದು ಪ್ರಥಾ ಶುರು ಮಾಡ್ಯಾರ ಸಿಖ್ ಧರ್ಮದ 10ನೇ ಗುರು ಗುರು ಗೋವಿಂದ್ ಸಿಂಗ್ ಜಿ ಅವ್ರು ಎಂಥ ಯುದ್ಧ ಮಾಡ್ತಿರೋ ಎಂಥ ಯಾರು ತಕ್ಲೀಫ್ದಾಗ ಇರ್ತಿರೋ ಯಾವ ಧರ್ಮಕ್ಕೆ ರಕ್ಷಾ ಮಾಡ್ಲಿಕ್ಕೆ ಈ ಜಗತ್ತಿನಲ್ಲಿ ಗುರು ಗೋವಿಂದ್ ಸಿಂಗ್ ಅವ್ರ ಅವತಾರ ಆಗ್ಯದ ಅವ್ರು ಎಲ್ಲ ಧರ್ಮಕ್ಕೆ ರಕ್ಷಾ ಮಾಡ್ಯಾರ ಅದು ಏನು ರಕ್ಷಾ ಮಾಡ್ಯಾರ ಅವ್ರ ಪ್ರಥಾ ಏನು ನಡೀತಾ ಇತ್ತು ಅವ್ರು ಸೇಮ್ ಪ್ರಥಾ ಬಾಬಾ ಜೋಗಾ ಸಿಂಗ್ ಸಾಹೇಬ್ ಜಿ ಇಲ್ಲಿ ಬಂದಾರ ಅವ್ರು ಅದೇ ಪ್ರಥಾ ನಡ್ಸ್ಕೊತಾ ಇದ್ದಾರೆ ಈಗ ನೀವು ನೋಡ್ತೀರಿ ಎಲ್ಲ ಧರ್ಮದಲ್ಲಿ ಹೆಂಗೆ ಭೇದ ಭಾವ ಎಲ್ಲ ಬರ್ತದೆ ನಮ್ಮ ಈ ಧರ್ಮನಲ್ಲಿ ಬಾಬಾಜಿ ಪಂಥನಲ್ಲಿ ಏನೋ ಭೇದ ಭಾವ ಇಲ್ಲ ಯಾವ ಧರ್ಮದ ಭೇದ ಭಾವ ಇಲ್ಲ ಯಾವ ಜಾತಿ ಭೇದ ಭಾವ ಇಲ್ಲ ಯಾರೋ ಬರ್ಬೋದು ಶರಣ ಬರ್ಬೋದು ಎಲ್ಲ ಬಾಬಾಜಿ ಬಂದು ಅವ್ರು ಏನು ತಕ್ಲೀಫ್ ಏನದ ಎಲ್ಲ ಬಾಬಾಜಿ ಅವ್ರು ಏನೋ ಅವ್ರ ಕಡೆಯಿಂದ ಆಯ್ತದ ಅದು ಮಾಡ್ತಾರೆ ಈ 5ನೇ ವರ್ಷ ಬೀದರ್ನಲ್ಲಿ ಬಾಬಾ ಗಜ್ಜನ್ ಸಿಂಗ್ ಸಾಹೇಬ್ ಜಿ ಅವರು ಈ 15th ಹೆಡ್ 15 ಏನು ಚೀಫ್ ಇದ್ದರು ಅವ್ರು ಇಲ್ಲಿ ಬೀದರ್ನಲ್ಲಿ ಫಸ್ಟ್ ಬಂದು ಶುರು ಮಾಡ್ಯಾರ ನಾಂದೇಡ್ ಹಜೂರ್ ಸಾಹೇಬ್ ಬರ್ತಿರೋ ಅಲ್ಲಿಂದ ಬೀದರ್ ಬಂದಾರ ಈಗ ಬಾಬಾಜಿ ಏನಾರು ಹೆಡ್ ಅರ ಇವು ತರ್ನಾದಲ್ಲಿ ಏನು ಫೋರ್ಸ್ ಅದ ಈಗ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಕುದುರೆ ಅಂದರೆ ಹಾರ್ಸ್ ಎಲ್ಲಕ್ಕಿಂತ ಹೆಚ್ಚಿಗೆ ಹಾರ್ಸ್ ಅಂದರೆ ತರ್ನಾದಲ್ನಲ್ಲಿದೆ ಈಗ ಒಂದು ಕುದುರೆ ಈ ಜಮಾನಲ್ಲಿ ಈಗ ಬಂದ ದಿನ 1,000 ಖರ್ಚ ಅದ 1,000 ಅಂದ್ರೆ 1,000 ರೂಪಾಯಿ ಖರ್ಚ ಏಕ್ ಗೋಡೆ ಕಾ ಬಾಬಾಜಿ ಹತ್ರ 400ಗಿಂತ ಮೇಲ್ಗಡೆ ಕುದುರೆ ಇದೆ 10,000 ಆಕಳು ಇದೆ ಈ ಇಂಡಿಯಾನಲ್ಲಿ ಎಲ್ಲೋ ಇಂಥ ದೊಡ್ಡ ಗೌಶಾಲೆ ಇಲ್ಲ ಬಾಬಾಜಿ ಹತ್ರ ಅಂಥ ದೊಡ್ಡ ಗೌಶಾಲೆ ಇದೆ ಇಡೀ ಇಂಡಿಯಾನಲ್ಲಿ ವರ್ಲ್ಡ್ನಲ್ಲಿ ಅವ್ರಿಗೆ ದೊಡ್ಡ ಅವಾರ್ಡ್ ಸಿಕ್ಕ್ಯಾರೆ ಖರೆ ನಮ್ಮ ಹೇಳೋದೇನು ಬಾಬಾಜಿ ಪ್ರತಿ ವರ್ಷ ಬರ್ತದೆ ನಮ್ಮ ಬೀದರ್ ನಾಕ್ರಿ ಅವರು ಎಲ್ಲರೂ ಬರಬೇಕು ಬಾಬಾಜಿ ಆಶೀರ್ವಾದ ತೊಗೋಬೇಕು ಇಲ್ಲಿ 24 ಗಂಟೆ 2 ದಿನ ಆಯ್ತು ಲಂಗರ್ ನಡ್ತಾ ಇದೆ ಹಿಂಗೆ ಪ್ರತಿ ವರ್ಷ ದಸರಾಕ್ಕಿಂತ ಮುಂಚೆ ಬಾಬಾಜಿ ಬರ್ತಾರೆ ಎಲ್ಲರೂ ಬರಬೇಕು ಅವ್ರ ದರ್ಶನ ತೊಗೋಬೇಕು।
ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಕ್ಟೋಬರ್ 5ರಂದು ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ 4ರ ಗಾಯತ್ರಿ ವಿಹಾರದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದೆ. ಸುಮಾರು 500ಕ್ಕೂ ಅಧಿಕ ಬಸವಪರ ಮಠಾಧೀಶರು, 196,000 ಬಸವ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಜಾಗತಿಕ ಲಿಂಗಾಯತ್ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಸನ್ನೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರ ಭಾವಚಿತ್ರ ಅಳವಡಿಸಬೇಕೆಂದು ಆದೇಶಿಸಿ 1 ವರ್ಷ ಪೂರೈಸಿದೆ. ಮುಂದಿನ ಪೀಳಿಗೆಗೆ ಬಸವಣ್ಣನವರ ಜೀವನ ಸಾಧನೆ ಪರಿಚಯಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ಪ್ರಯುಕ್ತ ಈ ಅಭಿಯಾನ ಜರುಗಿತು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭೆ ಸೇರಿದಂತೆ 10 ಬಸವಪರ ಸಂಘಟನೆಗಳ ವತಿಯಿಂದ ಅಕ್ಟೋಬರ್ 5ರಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎಂದರು. ಬೀದರ್ನಿಂದ ಸುಮಾರು 10,000ಕ್ಕೂ ಹೆಚ್ಚು ಬಸವ ಭಕ್ತರು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಪ್ರತಿಯೊಬ್ಬರೂ ಬಿಳಿ ಧೋತಿ ಮತ್ತು ಇಳಕಲ್ ಸೀರೆ ಧರಿಸತಕ್ಕದ್ದು. ಬೆಂಗಳೂರಿಗೆ ಹೋಗಲು ವಿಶೇಷ ರೈಲಿನ ವ್ಯವಸ್ಥೆಗಾಗಿ ಈಗಾಗಲೇ ಸಂಸದ್ ಸಾಗರ್ ಖಂಡ್ರೆ ಹಾಗೂ ಕೇಂದ್ರದ ರಾಜ್ಯ ರೈಲ್ವೆ ಖಾತೆಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಎಂದು ಧನ್ನೂರ್ ತಿಳಿಸಿದ್ದರು. ಸರ್ಕಾರಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಬ್ಬರಿಗೆ ಹೋಗಿ ಬರಲು 2,000 ಮತ್ತು ಸ್ಲೀಪರ್ ಕೋಚ್ ಬಸ್ಸಿಗೆ ಹೋಗಿ ಬರಲು ಒಬ್ಬರಿಗೆ 3,000 ಹಣ ನಿಗದಿಪಡಿಸಲಾಗಿದೆ. 4 ಚಕ್ರದ ವಾಹನದಲ್ಲಿ ಹೋಗುವವರು ಅಕ್ಟೋಬರ್ 4ರಂದು ಸಾಯಂಕಾಲ 6 ಗಂಟೆಗೆ ನೌಬಾದ್ ಬಸವೇಶ್ವರ ವೃತ್ತದ ಹತ್ತಿರ ಸೇರಬೇಕೆಂದು ತಿಳಿಸಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಸ್ವಾಮಿ 9448262614, ಯೋಗೇಶ್ ಶ್ರೀಗಿರಿ 9449982117, ವಿಳಾಸ್ ಪಾಟೀಲ್ 9535076555, ವಿಶೆಟ್ಟಿ ಪಾಟೀಲ್ 9845455630, ಯೋಗೇಂದ್ರ ಯದ್ಲಾಪುರೆ 7019071385ಗೆ ಸಂಪರ್ಕಿಸಬಹುದು. ಬೆಂಗಳೂರಿನ ಅಭಿಯಾನಕ್ಕೆ ಬರುವ ಶರಣರಿಗಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸ್ನಾನ, ಪೂಜೆ, ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಶ್ರೀಮಠದ ಪಿಆರ್ಒ ನಾಗರಾಜ್ 9448899233 ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ರಾಜೇಂದ್ರ ಜೊನ್ಕೆರೆ, ಜಯರಾಜ್ ಖಂಡ್ರೆ, ವೀರಭದ್ರಪ್ಪ ಬುಯ್ಯ, ಯೋಗೇಂದ್ರ ಯದ್ಲಾಪುರೆ ಹಾಜರಿದ್ದರು. ಲಿಂಗಾಯತ ಧರ್ಮ ಅಲ್ಲ ಎಂದು ಕೆಲವು ರಾಜಕಾರಣಿಗಳು ಹೇಳಿಕೆ ನೀಡುತ್ತಿದ್ದಾರೆ. ಅವರ ಹೇಳಿಕೆಯೇ ಒಂದು ಧರ್ಮದ್ರೋಹವಾಗಿದೆ ಎನ್ನುವವರಿಗೆ ನಿಮಗೂ ಬಸವಣ್ಣನವರ ಧರ್ಮಾಧೇಯವು ಎಂದು ಕಾಯಕಯೋಗಿ ಸಿದ್ದರಾಮೇಶ್ವರರು ಹೇಳಿರುವಾಗ ಇವರೆಲ್ಲರೂ ಬಸವಾದಿ ಶರಣರಿಗಿಂತ ದೊಡ್ಡವರೇ ಎಂದು ಬಸವರಾಜ್ ಧನ್ನೂರ್ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ, ಹಾಗಾಗಿ ಹಿಂದೂ ಎಂದು ಬರೆಸಿ ಎನ್ನುತ್ತಿದ್ದಾರೆ. ಚಿನ್ನಕ್ಕೆ ಸರ್ಕಾರಿ ಮೋಹರು ಇಲ್ಲದಿದ್ದರೆ ಅದು ತನ್ನ ಬೆಲೆ ಕಳೆದುಕೊಳ್ಳುವುದೇ. ಹಾಗೆಯೇ ಮಾನ್ಯತೆ ಸದ್ಯ ಸಿಗದಿದ್ದರೂ ಬಸವಣ್ಣನವರು ಕೊಟ್ಟ ಪರಿಪೂರ್ಣ ಸಂವಿಧಾನಿಕ ಧರ್ಮ ಲಿಂಗಾಯತ ಧರ್ಮವೇ ಆಗಿದೆ. ಯಾರಾದರೂ ಲಿಂಗಾಯತ ಧರ್ಮ ಅಲ್ಲ ಎಂದು ಸಾಬೀತುಪಡಿಸಿದ್ದರೆ ನಾನು ಮೂಗು ಕೊಯ್ದುಕೊಳ್ಳುವೆ ಎಂದರು. ಲಿಂಗಾಯತರು ಈಗ ಜಾಗೃತರಾಗಿದ್ದಾರೆ. ಇಂತಹ ದಾರಿ ತಪ್ಪಿಸುವ ಹೇಳಿಕೆ ಯಾರೂ ನೀಡಬಾರದು. ವೀರಶೈವ ಕೂಡ ಲಿಂಗಾಯತ ಧರ್ಮದ ಒಂದು ಒಳಪಂಗಡ. ಮಾನ್ಯತೆ ಸಿಗುವುದರಿಂದ ಆ ಪಂಗಡದವರಿಗೂ ಅನುಕೂಲವಿದೆ ಎಂದರು. ತ್ರಿಪುರಾಂತ ಕೆರೆಗೆ ರೇವಣಸಿದ್ದೇಶ್ವರ ಹೆಸರಿಡಬೇಕು, ಬಸವ ಕಲ್ಯಾಣದಲ್ಲಿ ರೇಣುಕಾಚಾರ್ಯರ ವೃತ್ತ ಸ್ಥಾಪಿಸಬೇಕೆಂಬ ಹೇಳಿಕೆ ನೀಡಿರುವ ಪೂಜ್ಯ ರಂಭಾಪುರಿ ಶ್ರೀಗಳು ತಮ್ಮ ಹೇಳಿಕೆ ಹಿಂಪಡೆಯಬೇಕು. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗೇನಾದರೂ ಪ್ರಯತ್ನಗಳು ನಡೆದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಬಸವರಾಜ್ ಧನ್ನೂರ್ ತಿಳಿಸಿದ್ದರು. ಬಸವಣ್ಣ ಧರ್ಮಗುರು ಎಂದು ರಂಭಾಪುರಿ ಶ್ರೀಗಳು ಸೇರಿದಂತೆ ಪಂಚ ಪೀಠಾಧೀಶರು ಒಪ್ಪಲಿ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕುತ್ತೇನೆ ಎಂದರು. ನನಗಿಂತ ದೊಡ್ಡವ್ರು ಏನು ಇವ್ರು ಹೇಳೋರು ಲಿಂಗಾಯತ ಧರ್ಮ ಅಂತ ಧರ್ಮ ಅಲ್ಲ ಅಂತ ಹೇಳೋರು ಬಸವಾದಿ ಶರಣರಿಗಿಂತ ದೊಡ್ಡವರ? ಇವರು ಈ ವಚನ ಸಾಹಿತ್ಯವನ್ನು ಓದ್ಕೋಬೇಕು. ವಚನ ಸಾಹಿತ್ಯವನ್ನು ಓದಿ ಇವರು ಬಸವಣ್ಣನ ಧರ್ಮ ಅದ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡಬೇಕು. ನಮಗೆ ಕೆಲವರು ಹೇಳ್ತಾ ಇದ್ದಾರೆ, ಕೆಲವು ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಮಗೆ ಮಾನ್ಯತೆ ಸಿಕ್ಕಿಲ್ಲ, ಧರ್ಮದ ಮಾನ್ಯತೆ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಧರ್ಮದ ಕಾಲಂನಲ್ಲಿ ಹಿಂದೂ ಬರಿಬೇಕನ್ನುವಂತ ಮಾತನ್ನು ಕೂಡ ಕೆಲವು ಸ್ವಾಮಿಗಳು ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅಪರಂಜಿ ಚಿನ್ನಕ್ಕೆ ಸರ್ಟಿಫೈ ಮಾಡಲಿಲ್ಲ. ಒಂದು ಬಂಗಾರ ಇದೆ, ಅಪರಂಜಿ ಚಿನ್ನ 24 ಕ್ಯಾರೆಟ್ ಗೋಲ್ಡ್, ಅದಕ್ಕೆ ಸರ್ಕಾರದ ಮೊಹರು ಬಿದ್ದಿಲ್ಲ, ಅದರದ್ದು ಚಿನ್ನ ಇರೋದಿಲ್ವಾ? ನಾನು ಕೇಳಲಿಕ್ಕೆ ಬಯಸ್ತೇನೆ ಅವರಿಗೆ. ಅದು ಚಿನ್ನ ಇರ್ತದೆ ಇಲ್ಲ, ಅದು
ಸರ್ಟಿಫಿಕೇಟ್ ಮೇಲೆ ಯಾವುದೋ ಮಾನ್ಯತೆಯ ಒಂದು ಸರ್ಟಿಫಿಕೇಟ್ ಮೇಲೆ ಲಿಂಗಾಯತ ಧರ್ಮ ಅಲ್ಲ ಅನ್ನುವಂಥದ್ದು ನಿಂತಿದೆ ಅಂದ್ರೆ ನಾನು ಅದನ್ನ ಅಲ್ಲಗಳಿದ್ದೇನೆ, ಅದನ್ನ ನಾನು ಖಂಡಿಸ್ತೇನೆ, ಅವರ ವೈಚಾರಿಕತೆಯನ್ನು ಖಂಡಿಸ್ತೇನೆ. ಸಾಂವಿಧಾನಿಕ ಮಾನ್ಯತೆ ಸಿಗಲಿ ಬಿಡ್ಲಿ, ಬಸವಣ್ಣನವರು ಪ್ರಣೀತ ಸ್ಥಾಪಿತವಾದಂತಹ ಲಿಂಗಾಯತ ಧರ್ಮ ಅದು ಒಂದು ಪರಿಪೂರ್ಣ ಧರ್ಮ, ಅದೊಂದು ಸ್ವತಂತ್ರ ಧರ್ಮ, ಅದೊಂದು ಪ್ರತ್ಯೇಕ ಧರ್ಮ. ಅದನ್ನು ಯಾರೂ ಅಲ್ಲಗಳಿಬಾರದು. ಅದು ಧರ್ಮ ಅಲ್ಲ ಅಂತ ಸಿದ್ಧಪಡಿಸಲಿ, ನಾವೆಲ್ಲರೂ ನಮ್ಮ ಮೂಗನ್ನು ಕೊಯ್ದವ್ರು ಮುಂದಿಡ್ತೇವೆ. ಇಂಥ ಯಾವುದು ಸಮಾಜವನ್ನ ಕೆಡಿಸುವಂತಹ ಸಂಬಂಧ ಹೇಳಿಕೆಗಳನ್ನು ಕೊಡಬಾರದು. ಯಾರು ಈ ಇಷ್ಟಲಿಂಗವನ್ನ ಧರಿಸ್ತಾರೆ ಹೇಳಿ? ಯಾವ ಹಿಂದೂಗಳು ಲಿಂಗಾಯತರೆಲ್ಲದ ಬಿಟ್ಟು ಯಾವ ಹಿಂದೂಗಳು ಈ ಇಷ್ಟಲಿಂಗವನ್ನು ಧರಿಸ್ತಾರೆ ನಮಗೆ ತೋರಿಸ್ಬೇಕು. ನಮ್ಮ ಪೂಜಾ ಪದ್ಧತಿ ಇಷ್ಟಲಿಂಗದ, ನಾವು ಲಿಂಗಾಯತ ಲಿಂಗವನ್ನು ಧರಿಸುವವರು ಲಿಂಗಾಯತದ ನಮ್ಮ ವಿಶೇಷ ಪೂಜಾ ಪದ್ಧತಿ ಬಸವಣ್ಣನವರು ಕೊಟ್ಟ. ಯಾರು ಹಿಂದೂಗಳು ಈ ಒಂದು ಪೂಜಾ ಪದ್ಧತಿಯನ್ನ ಅನುಸರಿಸ್ತಾರೆ ಹೇಳಿ? ಕೇವಲ ಲಿಂಗಾಯತ. ನಮ್ಮ ಧರ್ಮದ ಸಂಕೇತ ಇಷ್ಟಲಿಂಗ, ನಮ್ಮ ಧರ್ಮದ ಲಾಂಛನ ಇಷ್ಟಲಿಂಗ, ನಮ್ಮ ಧರ್ಮದ ಸಾಹಿತ್ಯ ವಚನ ಸಾಹಿತ್ಯ, ನಮ್ಮ ಧರ್ಮದ ಕ್ಷೇತ್ರ ಬಸವ ಕಲ್ಯಾಣ, ಕೂಡಲ ಸಂಗಮ, ಎಲ್ಲವೂ ಒಂದು ಧರ್ಮ. ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು, ನಮ್ಮದೇ ಆದಂತಹ ಪೂಜಾ ಪದ್ಧತಿ, ನಮ್ಮದೇ ಆದಂತಹ ಸಾಹಿತ್ಯ, ನಮ್ಮದೇ ಆದಂತಹ ಧರ್ಮ ಕ್ಷೇತ್ರಗಳು ಇರುವಾಗ ನಮಗೆ ಧರ್ಮ ಅಲ್ಲ, ನೀವು ಹಿಂದೂ ವರಸರಿ ಎನ್ನುವಂತಹ ಮಾತನ್ನು ಹೇಳ್ತಕ್ಕಂಥ, ಸಮಾಜದಲ್ಲಿ ಗೊಂದಲವನ್ನು ಮೂಡಿಸ್ತಕ್ಕಂಥ ಈ ಒಂದು ಅಸಂಬದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ನನಗೆ ವಿಷಾದವಿದೆ, ಅದರ ಬಗ್ಗೆ ನನಗೆ ತೀವ್ರವಾದಂತಹ ವಿರೋಧವಿದೆ. ದರ್ಬಾರವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗದೇನೆ ಮತ್ತೆ ಕೆಲವು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟು ಬಸವ ಭಕ್ತರಿಗೆ ಮನಸ್ಸಿಗೆ ನೋವು ತರುವಂತಹ, ಕೆಣಕುವಂತಹ ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಮಾನ್ಯ ಅವರು ಹೇಳಿಕೆ ಕೊಟ್ಟರು, ತ್ರಿಪುರಾಂತ ಕೆರೆಯ ಹೆಸರನ್ನು ನಾವು ಬದಲಾಯಿಸ್ತೇವೆ, ನಾವು ರೇಣುಕಾಚಾರ್ಯ ಮುಖ್ಯ ರಸ್ತೆಯಲ್ಲಿ ನಾವು ವೃತ್ತವನ್ನು ಸ್ಥಾಪಿಸ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈಗಾಗಲೇ ಪ್ರಕಟಣೆ ಹೊರಡಿಸಿ ನಾನು ಅದನ್ನು ಖಂಡಿಸಿದ್ದೇನೆ. ಇವತ್ತು ಮತ್ತೊಮ್ಮೆ ಅದನ್ನು, ಇದು ಬಸವಾದಿ ಶರಣರ ಪ್ರಾಣ ತ್ಯಾಗ ಬಲಿದಾನದ ನೆಲ, ಇದು ಇಲ್ಲಿ ಬಸವ ಕಲ್ಯ ಶರಣರಿಗೆ ಸಂಬಂಧಪಟ್ಟಂತಹ ಶರಣರ ಸ್ಮಾರಕಗಳೇ ಆಗ್ಬೇಕೆ ವಿನಃ ಬೇರೆ ಈ ತತ್ವಕ್ಕೆ ವಿರೋಧವಾದಂತಹ ಯಾವುದೇ ರೀತಿಯ ಸ್ಮಾರಕಗಳನ್ನು ನಾವು ಮಾಡಲಿಕ್ಕೆ ಬಿಡೋದಿಲ್ಲ. ಅಂತಹ ಏನಾದರೂ ನೀವು ಕೆಣಕಿದ್ರೆ ಬಹಳ ದೊಡ್ಡ ಕ್ರಾಂತಿ ಆಗ್ತದೆ ಎನ್ನುವಂತ ಎಚ್ಚರಿಕೆಯನ್ನು ನಾವು ಈ ಮೂಲಕ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ತ್ರಿಪುರಾಂತ ಕೆರೆ ಒಂದು ಐತಿಹಾಸಿಕ ಹಿನ್ನೆಲೆ ಹೊಳ್ಳುವಂತಹ ಕೆರೆ. ಅನೇಕ ವಚನಗಳಲ್ಲಿ ಶರಣರ ಜೀವನ ಚರಿತ್ರೆಯಲ್ಲಿ ತ್ರಿಪುರಾಂತ ಕೆರೆಯ ಉಲ್ಲೇಖವಿದೆ. ಹೀಗಾಗಿ ಆ ಕೆರೆಯ ಹೆಸರನ್ನು ಕೂಡ ಬದಲಾಯಿಸುವಂತಹ ಮಾತಿದೆಯಲ್ಲ, ಅದನ್ನ ಅವರು ಹಿಂಪಡಿ. ಅವರು ಲಿಂಗ ಪೂಜೆಯನ್ನು ಮಾಡ್ತಾರೆ, ಲಿಂಗ ಪೂಜೆಯನ್ನು ಮಾಡ್ತಾರೆ. ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಪಲ್ಲ. ಅವರು ನಾಳೆನೇ ದಸರಾ ದರ್ಬಾರದಲ್ಲಿ ಹೇಳಿಕೆ ಕೊಡಲಿ, ನಮ್ಮ ಧರ್ಮಗುರು ಬಸವಣ್ಣನ ಧರ್ಮಗುರು ಅಂತ ಹೇಳಿ ನಾವು ಪರಮ ಪೂಜ್ಯರ ಎಲ್ಲ ಬಸವ ಭಕ್ತರು ಅವರನ್ನ ನಾವು ಹೋಗಿ ಅವರ ಶಿರಸಾಷ್ಟಾಂಗ ವಂದನೆಗಳನ್ನು ಹಾಕ್ತೇವೆ. ದಂಬಾಪುರಿ ಜಗದ್ಗುರು ಹೇಳಬೇಕು, ನಾಳೆ ಬಸವಣ್ಣನವರೇ ನಮ್ಮ ಧರ್ಮಗುರು, ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀರಿ, ಆದ್ರೆ ಬಸವಣ್ಣನವರ ಧರ್ಮಗುರು ಅಂತ ತಾವು ಒಪ್ಪುವುದಿಲ್ಲ. ಅದು ಹೇಗೆ? ಬಸವಾದಿ ಶರಣರ ಬಗ್ಗೆ, ಬಸವಣ್ಣನವರ ಬಗ್ಗೆ ತಮಗೆ ಅಪಾರವಾದ ಭಕ್ತಿ ಗೌರವ ಇದ್ರೆ ತಾವು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ, ಸಮಾಜದ ಒಳಿತಿಗಾಗಿ ಎಲ್ಲರೂ ಒಂದುಗೂಡಿ ಹೋಗಬೇಕಾದ್ರ ತಾವು ಮಾತ್ರ ಈ ನಿರ್ಣಯ ತಗೋಬೇಕು. ಬಸವಣ್ಣನವರ ಧರ್ಮಗುರು ಅಂತ ಒಪ್ಕೊಳ್ಳಿ, ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ತಾವೆಲ್ಲರೂ ಹೋರಾಡಬೇಕನ್ನುವಂತ ಮನವಿಯನ್ನ ನಾನು ಪೂಜ್ಯ ರಂಭಾಪುರಿ ಶ್ರೀಗಳಲ್ಲಿ ಬಾಗಿದ ತಲೆ ಮುಗಿದ ಕೈಗಳಿಂದ ಮಾಡ್ತೇನೆ. ಯಾಕೆಂದ್ರೆ ನಾವು ಈ ರೀತಿ ಹೋರಾಡಿದ್ರೆ ನಮ್ಮ ಸಮಾಜ ಒಡೆದು ಹೋಗ್ತಾ ಇದೆ. ಈ ರೀತಿಯಿಂದ ನಾವು ಎಂದೂ ಒಂದಾಗೋದಿಲ್ಲ, ಇತಿಹಾಸವನ್ನು ಮರೆಸಲಿಕ್ಕೆ ಸಾಧ್ಯವಿಲ್ಲ. ಬಸವ ತತ್ವದವರು, ಬಸವ ಪ್ರಣೀತರಾದ ಲಿಂಗಾಯತರು ಎಂದೂ ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಬಸವಣ್ಣನವರನ್ನೇ ಮೂಲವಾಗಿ ಇಟ್ಟುಕೊಂಡಾಗ ಮಾತ್ರ ನಾವು ಎಲ್ಲವನ್ನ ಒಪ್ಪಲಿಕ್ಕೆ ಸಾಧ್ಯವಿದೆ. ಬಸವಣ್ಣನ ತತ್ವಕ್ಕೆ ಚ್ಯುತಿ ಬಂದಂತ ಕೆಲಸದಲ್ಲಿ ನಾವು ಎಂದೂ ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ, ಕೊನೆಯದಾಗಿ ಯಾರು ಏನೇ ಹೇಳಿದ್ರು ಲಿಂಗಾಯತ ಬಾಂಧವರು ತಮ್ಮ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದೇ ಬರೆಸಲಿ. ಇವತ್ತು ನಮ್ಗೆ ಅದರದ ಬೆನಿಫಿಟ್ ಸಿಗ್ಲಿಕ್ಕಿಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾದರೂ ತಲೆ ಎತ್ತಿ ಜಾಗತಿಕ ಧರ್ಮದ ಸಾಲಿನಲ್ಲಿ ಲಿಂಗಾಯತ ಧರ್ಮ ಅನ್ನುವಂತ ಒಂದು ದಿನ ಒಂದೇ ಬರ್ತದೆ. ಆ ದಿನಕ್ಕಾಗಿ ಆದರೂ ಇವತ್ತು ಪ್ರತಿಯೊಬ್ಬ ಲಿಂಗಾಯತರು ತಮ್ಮ ಧರ್ಮದ ಕಾಲದಲ್ಲಿ ಲಿಂಗಾಯತ ಎಂದೇ ಬರೆಸಬೇಕಂತ ಹೇಳಿ ನನ್ನ ಪತ್ರಿಕಾ ಗೋಷ್ಠಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಸರ್ವೈಗೂ ಶರಣ ಶರಣ.
ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿಯಿಂದ ಬಲಗೈ ಸಮುದಾಯಕ್ಕೆ ತೀವ್ರ ಅನ್ಯಾಯವಾಗಿದೆ. ಹೀಗಾಗಿ ಒಳ ಮೀಸಲಾತಿ ವರದಿಯ ಒಳಸಂಚು ಕುರಿತು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅಕ್ಟೋಬರ್ 5ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬಲಗೈ ಸಮುದಾಯದ ಪ್ರಗತಿ ಚಿಂತಕರು, ವಿದ್ಯಾರ್ಥಿಗಳು, ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕಾರ್ಯಕ್ರಮದ ಆಯೋಜಕ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ವಿಚಾರ ಸಂಕಿರಣಕ್ಕೆ ಒಕ್ಕೂಟದ ಅಧ್ಯಕ್ಷ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ, ಸಂಚಾಲಕ ಸಿದ್ದಯ್ಯ, ಐಎಎಸ್ ಸಂಚಾಲಕಿ ವಾಣಿ ಕೆ. ಶಿವರಾಮ್ ಹಾಗೂ ಸರ್ಕಾರಿ SC/ST ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ. ಚಂದ್ರಶೇಖರ್ ಅಯ್ಯ ಆಗಮಿಸಿ ವಿಶೇಷವಾಗಿ ನಮಗೆ ಆಗಿರುವ ಅನ್ಯಾಯದ ಕುರಿತು ಸಮಗ್ರವಾಗಿ ತಿಳಿಸಿಕೊಡಲಿದ್ದಾರೆ. ಒಳ ಮೀಸಲಾತಿಯ ಒಳಸಂಚುಗಳು ಹಾಗೂ ಮುಂದಿನ ನಮ್ಮ ಸಮುದಾಯದ ಭವಿಷ್ಯದ ಕುರಿತು ಬಲಗೈ ಸಮುದಾಯಗಳು ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಲ್ದಾರ್ ತಿಳಿಸಿದ್ದರು. ಒಕ್ಕೂಟದ ಮುಖಂಡರಾದ ರಮೇಶ್ ಠಾಕುಳ್ಕಿ ಮಾತನಾಡಿ, ಆಗಸ್ಟ್ 19ರಂದು ನಡೆದ ಸಚಿವ ಸಂಪುಟವು ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿಯನ್ನು ಭಾಗಂಶ ಮಾರ್ಪಡಿಸಿ ಪ್ರವರ್ಗ A, B, C ಎಂದು 4 ವರ್ಗಗಳಾಗಿ ಹಣ ಹಾಗೂ ರಾಜಕೀಯ ಒಳಸಂಚಿನಿಂದ ಉದ್ದೇಶಪೂರ್ವಕವಾಗಿಯೇ ವರ್ಗೀಕರಿಸಿ ಹೆಚ್ಚು ಸಂಖ್ಯೆಯುಳ್ಳ ಬಲಗೈ ಸಮುದಾಯವನ್ನು 2ನೇ ಸ್ಥಾನದಲ್ಲಿ ಬರುವಂತೆ ನೋಡಿಕೊಳ್ಳಲಾಗಿದೆ. ಬಲಗೈ ಸಮುದಾಯವನ್ನು 36 ಲಕ್ಷ ಎಂದು, ಎಡಗೈ ಸಮುದಾಯವನ್ನು 35 ಲಕ್ಷ ಎಂದು ತೋರಿಸಿ 1 ಲಕ್ಷ ವ್ಯತ್ಯಾಸ ತೋರಿಸಲಾಗಿದೆ. ಎಡಗೈ ಗುಂಪಿನಿಂದ ಬಲಗೈ ಗುಂಪಿಗೆ 2.5 ಲಕ್ಷ ಜನಸಂಖ್ಯೆಯಲ್ಲಿ ವರ್ಗಾವಣೆ ಮಾಡಿದ್ದರಿಂದ ಬಲಗೈ ಸಮುದಾಯ ಜನಸಂಖ್ಯೆ 36 ಲಕ್ಷ ಆಗಿದ್ದು ಪ್ರವರ್ಗ A ಪರಿಗಣಿಸಿದೆ. ಪ್ರವರ್ಗ B ಪರಿಗಣಿಸಿರುವುದು ನ್ಯಾಯಸಮ್ಮತವಲ್ಲ. ಈ ಎಲ್ಲ ವಿಷಯಗಳನ್ನು ಅಕ್ಟೋಬರ್ 5ರಂದು ಚರ್ಚಿಸಲು ಒಳ ಮೀಸಲಾತಿ ಒಳಸಂಚು ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಹೋರಾಟದ ಕುರಿತು ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರೇ ನಿರ್ಣಯ ಕೈಗೊಳ್ಳಲಿದ್ದಾರೆ. ಪ್ರತಿಯೊಬ್ಬರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು. ಒಕ್ಕೂಟದ ಮುಖಂಡರಾದ ಬಾಬುರಾವ್ ಪಾಸ್ವಾನ್ ಮಾತನಾಡಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ಪ್ರದೀಪ್ ನಾಟೇಕರ್, ಅಶೋಕ್ ಮಾಳ್ಗೆ, ಪ್ರಕಾಶ್ ಮಾಳ್ಗೆ, ತುಕಾರಾಮ್ ಲಾಡಾಕರ್, ಸುಧಾಕರ್ ರಾಜ್ಗಿರಾ, ರಮೇಶ್ ಪಾಸ್ವಾನ್, ರಮೇಶ್ ಮಂದಕನಹಳ್ಳಿ, ರಾಜ್ಕುಮಾರ್ ಶರಿಕರ್ ಸೇರಿದಂತೆ ಇತರರು ಇದ್ದರು. ಒಳ ಮೀಸಲಾತಿ ವರದಿಯ ಒಳಸಂಚು ಬಗ್ಗೆ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ ರಾಜ್ಯ ಅಧ್ಯಕ್ಷರು, ನಮ್ಮ ಸಮುದಾಯದ ಸ್ವಾಮೀಜಿಗಳು ಆಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಅವತ್ತು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ SC/ST ನೌಕರರ ಸಂಘದ ಅಧ್ಯಕ್ಷರು ಡಿ. ಚಂದ್ರಶೇಖರ್ ಅವರು ಈ ಒಳ ಮೀಸಲಾತಿನಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಮಗ್ರವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ವರದಿ ಬಗ್ಗೆ ಅವತ್ತು ಅವರು ಚರ್ಚೆ ಮಾಡ್ತಾರೆ. ಏನಾಗಿದೆ ಅಂತಂದರೆ, ಒಳ ಮೀಸಲಾತಿ ಜಾರಿ ಆಗಬೇಕಾ ಅನ್ನೋದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಈಗಾಗಲೇ ಸಮೀಕ್ಷೆ ಆಗಿದೆ. ಅದರಲ್ಲಿ ಕೆಲವು ತಾಂತ್ರಿಕ ದೋಷಗಳಿದ್ವು. ಆ ತಾಂತ್ರಿಕ ದೋಷಗಳನ್ನು ಸ್ವಲ್ಪ ಮಟ್ಟಿಗೆ ಸರ್ಕಾರ ಸರಿ ಮಾಡಿ ಯಾವ್ಯಾವ ಬಲಗೈ ಜಾತಿನಲ್ಲಿ ಸೇರಬೇಕಾಗಿರ್ತಕ್ಕಂಥ ಜಾತಿಗಳನ್ನು 4 ಗುಂಪಿನಲ್ಲಿ ಸೇರಿಸಿದ್ರು. ಅದನ್ನು ತೆಗೆದು ಬಲಗೈ ಜಾತಿನಲ್ಲಿ ಸೇರಿಸಿದಾಗ 36 ಲಕ್ಷ ಚಿಲ್ಲರೆ ಬಲಗೈ ಸಮುದಾಯ ಬರ್ತಾ ಇದೆ, 35 ಲಕ್ಷ ಚಿಲ್ಲರೆ ಎಡಗೈ ಸಮುದಾಯ ಬರ್ತಾ ಇದೆ. ಹಾಗಾಗಿ 1 ಲಕ್ಷಕ್ಕಿಂತ ಹೆಚ್ಚು ಬಲಗೈ ಸಮುದಾಯ ಇರೋದ್ರಿಂದ ಇವರನ್ನು A ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಒಂದು ತಾಂತ್ರಿಕವಾದಂಥ ಒಂದು ವಾದ ಇದು. ಯಾಕಂತ ಹೇಳಿದ್ರೆ, ಇದು ಒಳ ಮೀಸಲಾತಿ ಜಾರಿಗೆ ಬಂದಿರೋದೇ ಒಂದು ಜನಸಂಖ್ಯೆ ಆಧಾರದ ಮೇಲೆ. ಹಾಗಾಗಿ ಜನಸಂಖ್ಯೆ ಯಾವ ಸಮುದಾಯದಲ್ಲಿ ಹೆಚ್ಚಿರುತ್ತೋ ಅದಕ್ಕೆ ಕೊಡ್ಬೇಕಂತಕ್ಕಂಥದ್ದು ಒಂದು. ಈ A, B, C, D 4 ಗುಂಪು ಇರ್ತಕ್ಕಂಥದ್ದು ಸರ್ಕಾರ 3 ಗುಂಪು ಮಾಡಿ 3ರಲ್ಲಿ ವರ್ಗೀಕರಣ ಮಾಡಿದೆ, 6, 6, 5 ಅಂತ. ಇದು ಸದ್ಯಕ್ಕೆ ತೊಂದರೆ, ಹೊಸ ನೇಮಕಾತಿಗೆ ಅನ್ವಯಿಸೋದಿಲ್ಲ. ಆದರೆ ಬಡ್ತಿ ಮೀಸಲಾತಿ ಒಳಗಡೆ ಏನಿದೆ ಈ ನಮ್ಮ ಅಧಿಕಾರಿಗಳ ನೌಕರ ವಲಯದಲ್ಲಿ, ಇದು A ಗುಂಪು B ಗುಂಪು ಅನ್ನೋದ್ರಿಂದ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತು, ರಾಜ್ಯದಲ್ಲಿ ಕಳೆದ 3 ದಶಕಗಳಿಗಿಂತ ಹೆಚ್ಚಾಗಿ ಈ ಒಂದು ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು. ಅಂತಿಮವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟಿನ ಒಂದು ಆದೇಶದಂತೆ ಆಯಾ ರಾಜ್ಯಗಳು ನಿರ್ಣಯ ತಗೋಬೇಕಂತ ಹೇಳಿ ಆಯಾ ರಾಜ್ಯಗಳಿಗೆ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಶೈಕ್ಷಣಿಕ, ಆರ್ಥಿಕ ಇವನ್ನೆಲ್ಲ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದಾಗ ನಮ್ಮ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದು ತಮ್ಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ
ನಾವು ಮೊದಲಿಂದನೂ ನಮ್ಮ ಎಲ್ಲ ಬೀದರಿಂದ ಚಾಮರಾಜವರೆಗೆ ಎಲ್ಲ ವಿವಿಧ ಬಲಗೈ ಸಂಬಂಧಿ ಜಾತಿಗಳಿರ್ಬೋದು, ಅದು ಮೀಸಲಾತಿ ಹೋರಾಡ್ತಕ್ಕಂಥ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ನಾವೆಲ್ಲರೂ ಒಕ್ಕೂರಿನಿಂದ ಮನವಿ ಮಾಡ್ತಾ ಇದ್ದೀವಿ ನ್ಯಾಯ ಮೋಹನ್ ದಾಸ್ ಅವರಿಗೆ ನಿಖರವಾದಂಥ ಅಂಕಿಅಂಶಗಳನ್ನು ತಾವು ಕಲೆಕ್ಟ್ ಮಾಡ್ಬೇಕಂತ ಹೇಳಿ. ಆದರೆ ಅವರು ಮೊದಲಿಂದನೂ ಈ ಒಂದು ನಮ್ಮ ಪರಿಶಿಷ್ಟ ಜಾತಿಯ ಬಲಗೈ ಇದೆ, ಏನು ಅಸ್ಪೃಶ್ಯ ಸಮಾಜದಿಂದ ನಾವು ಬರ್ತಾ ಇದ್ದೀವಿ, ಇಲ್ಲಿ ಸಾಕಷ್ಟು ಗೊಂದಲಗಳನ್ನ ಅಂಕಿಅಂಶಗಳಲ್ಲಿ ಹೇರಾಫೇರಿ ಮಾಡಿದ್ದಾರೆ. ನಮ್ಮ ಬೀದರ್ ಭಾಷೆದಲ್ಲಿ ಹೇಳ್ಬೇಕಾದ್ರೆ ಈ ಕಡೆಯಿಂದ ಹಾಕ್ಯಾರ, ನಾ ಹೇಳ್ತಾ ಇಲ್ಲ, ಅದು ಅವ್ರು ವರದಿ ಹೇಳ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಅವರು ವರದಿ ಬಿಡುಗಡೆ ಮಾಡಿದ್ದಾರೆ. ಆ ಅಂಕಿಅಂಶ ಡಾಟಾಗಳನ್ನ ನಾವು ನಿಖರವಾದ ಸರ್ಕಾರಕ್ಕೆ ಏನು ಅಂಕಿಅಂಶ ಕೊಟ್ಟಿದ್ದಾರೆ ಆ ಅಂಕಿಅಂಶಗಳನ್ನು ನಾವು ಇಡೀ ಕರಪತ್ರದಲ್ಲಿ ಹಾಕಿದ್ದೇವೆ. ಇದು ನಮ್ಮ ತಮ್ಗೆಲ್ಲರಿಗೆ ನಾವು ಕೊಡ್ತೀವಿ. ಇದರ ಕುರಿತಾಗಿ ನಾವು ಈ ಬರುವ ಅಕ್ಟೋಬರ್ 5ರಂದು ಬೀದರ್ನ ರಂಗಮಂದಿರದಲ್ಲಿ ಈ ವಿಚಾರ ಸಂಕಿರಣ ಒಳ ಮೀಸಲಾತಿಯ ವರದಿಯ ಒಳ ಸಂಚನ್ನ ಹೇಗೆ ಆಯೋಗ ಮತ್ತು ಈ ಸರ್ಕಾರಕ್ಕೆ ಮತ್ತು ನಮಗೆ ಮತ್ತು ಆಯೋಗದ ಮಧ್ಯೆ ಏನು ಗೊಂದಲ ಏರ್ಪಟ್ಟಿದೆ ಇವತ್ತು ನಿಜವಾದ ಹಕ್ಕನ್ನ ಸಿಗಬೇಕಾದಂತಹ ಬಲಗೈ ಸಮುದಾಯವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಾವು ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ. ಅದು ಅವ್ರದೇ ವರದಿ, ಅವ್ರ ವರದಿನಲ್ಲಿ ABCDE ಅಂತ ಮಾಡಿ ವರ್ಗೀಕರಣ ಮಾಡಿದಾಗ, ಅಂದ್ರೆ ಅವರು ಒಂದು ವರದಿ ಮಾಡಿದ್ರು, ಅದರ ನಂತರ ಸರ್ಕಾರ ABC ಅಂತ 3 ವರ್ಗೀಕರಣ ಮಾಡಿ ಅವರಿಗೆ ಬಲಗೈ ಸಂಬಂಧಿತರಿಗೆ 6, ಎಡಗೈ ಸಂಬಂಧಿತರಿಗೆ 6, ಮತ್ತೆ ಸ್ಪರ್ಶ ಸಮಾಜ ಏನಿದೆ ಅಂದ್ರೆ ನಾವು ಅಸ್ಪೃಶ್ಯರ ಒಂದ್ ಕಡೆ ಸ್ಪರ್ಶ ಸಮಾಜದವರಿಗೆ 5% ಕೊಟ್ಟು ತಮ್ಗೆಲ್ಲ ಗೊತ್ತಿದೆ. ನಾವೇನು ಇವತ್ತಿನ ಈ ವಿಚಾರ ಸಂಖ್ಯೆಯ ಮುಖಾಂತರ ನಮಗೆ ಯಾವ ತರ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂಕಿಅಂಶಗಳ ನಿಖರವಾದಂತಹ ಒಂದು ಮಾಹಿತಿಯನ್ನ ನಾವು ಜಿಲ್ಲಾವಾರು ಕಲೆಕ್ಟ್ ಮಾಡಿ ಮೊನ್ನೆ 19ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಬೃಹತ್ ವಿಚಾರ ಸಂಕಿರಣವನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಜರುಗಿದೆ. ಅಲ್ಲಿ ನಮ್ಮ ಬಲಗೈ ಸಂಬಂಧಿತ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ MLAಗಳು, MP ಗಳು ಇವರೆಲ್ಲರೂ ತಮ್ಮ ತಮ್ಮ ಎಲ್ಲ ಅನಿಸಿಕೆಗಳನ್ನ ಅಲ್ಲಿ ಬೆಂಗಳೂರು ಸಭೆಯಲ್ಲಿ ಇಟ್ಟು ಇದು ಮನೆ ಮನೆಗೆ ಮತ್ತು ರಾಜ್ಯಾದ್ಯಂತ ಹೇಗೆ ವ್ಯವಸ್ಥಿತವಾದಂತಹ ಅಂಕಿಅಂಶಗಳನ್ನು ನಮ್ಮನ್ನ ಕಮ್ಮಿ ತೋರಿಸಿ ಒಂದು ಮಾನಸಿಕವಾಗಿ ಇವತ್ತು ಬಲಗೈ ಸಮಾಜವನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡಲಾಗಿದೆ. ಬಹಿರಂಗಪಡಿಸ್ಬೇಕಂತ ಹೇಳಿ ಇವತ್ತು ತಾವು ಸಹ ಅವತ್ತಿನ ಏನು ವಿಚಾರ ಸಂಕಿರಣದ ನಿಮ್ಗೆ ಆಹ್ವಾನ ಮಾಡ್ತೀವಿ, ನಾವು ಅಲ್ಲಿ ತಾವು ಬನ್ನಿ. ಬೀದರ್ನಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಭಾರೀ ಪ್ರಮಾಣದ ಬೆಳೆ ಮನೆ ಹಾನಿಯ ಜೊತೆಗೆ ಮೂಲ ಸೌಕರ್ಯಕ್ಕೂ ಹಾನಿಯಾಗಿದ್ದು ವೈಮಾನಿಕ ಸಮೀಕ್ಷೆ ನಡೆಸಿ ವಿಶೇಷ ಪ್ಯಾಕೇಜ್ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಸಚಿವ ರಹೀಂ ಖಾನ್ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಅರ್ಪಿಸಿದ ಬಳಿಕ ಮಾತನಾಡಿದ ಈಶ್ವರ್ ಖಂಡ್ರೆ, ತಮ್ಮ ಮನವಿಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಸೆಪ್ಟೆಂಬರ್ 30ರಂದು ವೈಮಾನಿಕ ಸಮೀಕ್ಷೆ ನಡೆಸುವ ಭರವಸೆ ನೀಡಿದ್ದಾರೆ ಎಂದರು. ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಪರಿಣಾಮವಾಗಿ ಋತುಮಾನಗಳಲ್ಲಿ ಏರುಪೇರುಯಾಗುತ್ತಿದ್ದು ಇದರ ಪರಿಣಾಮದಲ್ಲಿ ಗಡಿ ಜಿಲ್ಲೆ ಬೀದರ್ ಮೇಲೂ ಆಗುತ್ತಿದೆ. ಹೆಚ್ಚಿನ ಕೈಗಾರಿಕೆ ವಾಣಿಜ್ಯ ಚಟುವಟಿಕೆ ಇಲ್ಲದ ನಮ್ಮ ಜಿಲ್ಲೆಯು 75% ಜನರು ಬದುಕುವುದು ಕೃಷಿಯನ್ನೇ ಅವಲಂಬಿಸಿದ್ದು ಈ ವರ್ಷ 4.31 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಆಗಸ್ಟ್ ತಿಂಗಳಲ್ಲಿಯೇ ಸುರಿದ ಅನಿರೀಕ್ಷಿತ ಪ್ರಮಾಣದ ಮಳೆಯಿಂದ 25% ಬೆಳೆ ನಷ್ಟವಾಗಿದೆ. ಈಗ ಸೆಪ್ಟೆಂಬರ್ನಲ್ಲಿ ಮತ್ತೆ ವಿಪರೀತ ಮಳೆ ಸುರಿಯುತ್ತಿದ್ದು ರಾಶಿಗೆ ಬಂದ ಹೆಸರು, ಉದ್ದು, ತೊಗರಿ, ಸೋಯಾ ಸೇರಿದಂತೆ ಎಲ್ಲ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇದರಿಂದ ನಮ್ಮ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ನೀಡಿದ್ದರು. 1 ವಾರದ ಅವಧಿಯಲ್ಲಿ 1 ತಿಂಗಳ ಮಳೆ ಬೀಳುತ್ತಿರುವ ಪರಿಣಾಮ ಹಲವು ಸೇತುವೆಗಳು ಕುಸಿದು ಸಂಪರ್ಕ ಕಡಿತವಾಗಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿ ಅನೇಕ ಗ್ರಾಮಗಳು ವಿದ್ಯುತ್ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿವೆ. ಭಾರೀ ಮಳೆಗೆ ಶಾಲಾ ಕೊಠಡಿ, ಅಂಗನವಾಡಿ ಕಟ್ಟಡ, ಆಸ್ಪತ್ರೆ, ಸರ್ಕಾರಿ ಕಚೇರಿಗಳಿಗೂ ಸೋರುವಂತಾಗಿದೆ. ಪ್ರವಾಹದಿಂದಾಗಿ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿದ್ದು ಭೂಮಿ ಸವಳು ಜವಳಾಗಿದೆ. ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ತಾವು ಬೀದರ್ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ತುರ್ತು ಪರಿಹಾರ ಹಾಗೂ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ವಿನಂತಿ ಮಾಡಿದ್ದಾಗಿ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದ್ದರು.
ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದ ಪ್ರಸಿದ್ಧ ದೇವಸ್ಥಾನ ತುಳಜಾಪುರಕ್ಕೆ ಕುಟುಂಬಸ್ಥರು ಮತ್ತು ಆತ್ಮೀಯರೊಂದಿಗೆ ತೆರಳಿ ಮಾತಾ ಅಂಬಾಭವಾನಿ ದೇವಿಯ ದರ್ಶನ ಪಡೆದರು. ಮಂದಿರಕ್ಕೆ ಭೇಟಿ ನೀಡುತ್ತಿದ್ದಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಶಾಸಕರನ್ನ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಶಾಸಕರು ಕುಟುಂಬಸ್ಥರು ಔರದ್ಬಿ ಹಾಗೂ ಕಮಲ್ನಗರ್ ತಾಲೂಕಿನ ನೂರಾರು ಆತ್ಮೀಯರೊಂದಿಗೆ ತುಳಜಾಭವಾನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಮಹಾಜನತೆ ಹಿಂದೆಂದೂ ಕಂಡು ಕೇಳಿರದಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಎಲ್ಲರ ಮೇಲೆ ಕೃಪೆ ತೋರಿಸಬೇಕು, ಸಂಕಷ್ಟಗಳು ದೂರವಾಗಿ ಎಲ್ಲರಿಗೂ ಸುಖ ಸಮೃದ್ಧಿ ನೆಮ್ಮದಿ ನೀಡುವಂತೆ ಬೇಡಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕರು, ಮಹಾರಾಷ್ಟ್ರದ ತುಳಜಾಪುರದಲ್ಲಿ ನೆಲೆಸಿರುವ ಮಾತಾ ಅಂಬಾಭವಾನಿ ದೇವಿಯು ಅತ್ಯಂತ ಶಕ್ತಿಶಾಲಿ ದೇವರಾಗಿದ್ದಾರೆ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ತುಳಜಾಪುರಕ್ಕೆ ಭೇಟಿ ನೀಡಿ ಪುನೀತರಾಗುತ್ತಾರೆ. ಮಾತೆಯ ಭಕ್ತನಾಗಿರುವ ನಾನು ದಸರಾ ಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷ ತುಳಜಾಪುರಕ್ಕೆ ಭೇಟಿ ನೀಡಿ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸುತ್ತೇನೆ. ಕುಟುಂಬಸ್ಥರು, ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರೊಂದಿಗೆ ಬಂದು ದೇವಿಯ ದರ್ಶನ ಪಡೆಯುವುದು ಸಂತೋಷ ಕೊಡುತ್ತದೆ. ಕಳೆದ 2 ತಿಂಗಳಿನಿಂದ ನಿರಂತರ ಮಳೆಯಾಗುತ್ತಿದ್ದು ರೈತರು ಸಾಕಷ್ಟು ಕಷ್ಟಪಟ್ಟು ಬೆಳೆಸಿದ ಬೆಳೆಗಳೆಲ್ಲ ನೀರು ಪಾಲಾಗಿವೆ. ಜನ ಜಾನುವಾರುಗಳು ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ. ಮಳೆಯ ಆರ್ಭಟ ಬೇಗ ನಿಲ್ಲಬೇಕು, ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡಬೇಕೆಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ದೊಂಡಿಬಾ ನರೋಟೆ, ಸಚಿನ್ ರಾಥೋಡ್, ಪ್ರವೀಣ್ ಕಾರ್ಬಾರಿ, ಶೇಷರಾವ್ ಕೋಳಿ, ಭರತ್ ಕದಂ, ಯೋಗೇಶ್ ಪಾಟೀಲ್, ಬಾಲಾಜಿ ಠಾಕೂರ್, ಮಂಜುಸ್ವಾಮಿ, ರವೀಂದ್ರ ರೆಡ್ಡಿ ಉಜ್ಜಿನಿ, ಉದಯ್ ಸೋಲಾಪುರೆ, ಬಂಟಿ ರಾಂಪುರೆ, ವೀರು ರಾಜ್ಪುರೆ, ಗಣೇಶ್ ಕಾರೇಗಾಂವ್, ಅಶೋಕ್ ರಾಲ್ಮಾಜೆ, ಗುರುನಾಥ್ ರಾಜ್ಗೀರ, ಗೋರಖನಾಥ್ ಕುಂಬಾರ್, ಸತೀಶ್ ಬಿರಾದರ್ ಸೇರಿದಂತೆ ಇತರರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.